2013ನಲ್ಲಿ ಒಂದು ಬಿವರೇಜ್ ಬ್ರ್ಯಾಂಡ್ ಲಾಂಚ್ ಆಗಿರುತ್ತೆ. ಸಾವಿರಾರು ಕೋಟಿ ಅಡ್ವರ್ಟೈಸ್ಮೆಂಟ್‌ಗೆ ಅಂತ ಖರ್ಚು ಮಾಡೋ ಬಿವರೇಜ್ ಬ್ರ್ಯಾಂಡ್ಸ್‌ಗಳ ನಡುವೆ ಕಂಪೀಟ್ ಮಾಡಲಿಕ್ಕೆ ಅಂತ ಇವರೊಂದು ಡಿಫರೆಂಟ್ ಪ್ಲಾನ್‌ನೇ ಮಾಡ್ತಾರೆ. ಏನಪ್ಪಾ ಅದು ಅಂತಂದ್ರೆ, ಇವರು ಬಿವರೇಜ್‌ನ ಮಾರೋ ಬದಲು ಇವ್ರುಗಳು ಮೆಮೊರೀಸ್‌ನ ಮಾರಲಿಕ್ಕೆ ಡಿಸೈಡ್ ಮಾಡ್ತಾರೆ. ಕಸ್ಟಮರ್ಸ್‌ಗಳಿಗೆ ಯಾವ ಒಂದು ಡ್ರಿಂಕ್‌ನ ಟೇಸ್ಟ್ ಯಾವ ರೀತಿ ಇದೆ ಅಂತ ಕೇಳೋ ಬದಲು, ಯಾವ ಡ್ರಿಂಕ್‌ನ ಕುಡಿದ್ರೆ ನಿಮ್ಮ ಯಾವ ಚೈಲ್ಡ್‌ಹುಡ್ ಮೆಮೊರಿ ಇಗ್ನೈಟ್ ಆಗುತ್ತೆ ಅನ್ನೋ ಒಂದು ಪ್ರಶ್ನೆನ ಕೇಳಲಿಕ್ಕೆ ಶುರು ಮಾಡ್ತಾರೆ. ಈ ಒಂದು ಡಿಫರೆಂಟ್ ಪ್ರಶ್ನೆ ಇವತ್ತು ಇಂಡಿಯಾಸ್ ಮೋಸ್ಟ್ ಲವ್ಡ್ ಕನ್ಸ್ಯೂಮರ್ ಬ್ರ್ಯಾಂಡ್‌ನ ಬಿಲ್ಡ್ ಮಾಡಿದೆ ಅಂತಂದ್ರೆ ತಪ್ಪಾಗಲ್ಲ. ಅದೇನೇ ಪೇಪರ್ ಬೋಟ್. ಪೇಪರ್ ಬೋಟ್ ಸುಮಾರು ವರ್ಷಗಳ ಕಾಲ ಲಾಸಲ್ಲೇ ಇರುತ್ತೆ. ಇನ್ವೆಸ್ಟರ್ಸ್ಗಳು ಇವರ ಬಿಸ್ನೆಸ್ ಮಾಡೆಲ್ನ ಕ್ವಶನ್ ಮಾಡಲಿಕ್ಕೆ ಶುರು ಮಾಡಿರ್ತಾರೆ. ಇವರ ಒಂದು ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಒಂದು ನೈಟ್ ಮೇರೆ ಆಗಿರುತ್ತೆ. ಈ ಒಂದು ಪ್ರಶ್ನೆಗಳಿಗೆಲ್ಲ ಉತ್ತರನ ಹುಡುಕೊಂಡು ಇವತ್ತಿಗೂ ಪೇಪರ್ ಬೋಟ್ ಸರ್ವ್ ಆಗ್ತಾ ಇದೆ ಒಂದು ಕಾಂಪಿಟೇಟಿವ್ ಬೆವರೇಜ್ ಮಾರ್ಕೆಟಲ್ಲಿ. ಇದೆಲ್ಲ ಮಾಡಲಿಕ್ಕೆ ಸಾಧ್ಯ ಹೆಂಗಾಯಿತು ತಿಳ್ಕೊಳ್ಳೋಣ ಈ ಒಂದು ಪೇಪರ್ ಬೋಟ್ನ ಬಿಸ್ನೆಸ್ ಕೇಸ್ ಸ್ಟಡಿಲಿ. ಪೇಪರ್ ಬೋಟ್ನ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಬಿವರೇಜ್ ಇಂಡಸ್ಟ್ರಿಯ ಬ್ಯಾಟಲ್ ಫೀಲ್ಡ್ನ ಬಗ್ಗೆ ತಿಳ್ಕೊಳ್ಳೋದು ಭಾಳನೇ ಇಂಪಾರ್ಟೆಂಟ್ ಆಗುತ್ತೆ. ಬಿವರೇಜ್ ಇಂಡಸ್ಟ್ರಿಲಿ ಎರಡು ಬಿಗ್ ಬ್ರ್ಯಾಂಡ್ಸ್ಗಳಿದೆ. ಮೊದಲನೇದು ಕೊಕೊಕೋಲಾ, ಎರಡನೇದು ಪೆಪ್ಸಿ. ಹಾಗೂ ಅವರ ಡಿಫ್ರೆಂಟ್ ಬ್ರ್ಯಾಂಡ್ಸ್ಗಳು, ಬೀಟ್ ಮಾಜಾ, ಬೀಟ್ ಟ್ರಾಪಿಕಾನಾ, ಬೀಟ್ ಸ್ಲೈಸ್, ಬೀಟ್ ಸ್ಪ್ರೈಟ್. ಸೊ ಸಾಕಷ್ಟು ಬ್ರ್ಯಾಂಡ್ಸ್ಗಳು ಅವ್ರದ್ದೇ ಇದೆ. ಅದರ ಜೊತೆಗೆ ಡಾಬರ್ ಅವರ ರಿಯಲ್ ಜ್ಯೂಸ್. ಈ ಒಂದು ಕಾಂಪಿಟೇಷನ್ಗಳ ಹತ್ರ ಏನಿಲ್ಲ ಅಂತ ಹೇಳಂಗಿಲ್ಲ. ಬೀಟ್ ದೊಡ್ಡ ದೊಡ್ಡ ಫ್ಯಾಕ್ಟ್ರೀಸ್ಗಳಾಗಲಿ, ಸೆಲೆಬ್ರಿಟಿ ಎಂಡೋಸ್ಮೆಂಟ್ ಆಗಲಿ, ಒಂದು ಯೂಜ್ ಮಾರ್ಕೆಟಿಂಗ್ ಬಡ್ಜೆಟ್ ಆಗಲಿ, ಅಥವಾ ಒಂದು ದೊಡ್ಡ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಆಗಲಿ, ಇದೆಲ್ಲ ಇವ್ರುಗಳ ಹತ್ರ ಇದೆ. ಸೊ ಒಂದು ಸ್ಟಾರ್ಟಪ್ಗೆ ಇವರ ಒಂದು ಬ್ಯಾಟಲ್ ಫೀಲ್ಡ್ಗೆ ಎಂಟ್ರಿ ಆಗಿ ಕಂಪೀಟ್ ಮಾಡೋದು ನೆಕ್ಸ್ಟ್ ಇಂಪಾಸಿಬಲ್ ಅಂತಲೇ ಹೇಳ್ಬೋದು. ಆದರೆ ಒಂದು ಸ್ಟಾರ್ಟಪ್ಗೆ ಅವ್ರದ್ದೇ ಆದಂಥ ಒಂದು ಬ್ಯಾಟಲ್ ಫೀಲ್ಡ್ ಕ್ರಿಯೇಟ್ ಮಾಡ್ಕೊಳ್ಳೋದು ತುಂಬಾ ಈಸಿ ಆಗುತ್ತೆ. ಆ್ಯಂಡ್ ದಿಸ್ ಬಿಕಮ್ಸ್ ದ ಬಿಗ್ಗೆಸ್ಟ್ ಸ್ಟ್ರಾಟಜಿ ಫಾರ್ ಪೇಪರ್ ಬೋಟ್. ಈ ಒಂದು ಸ್ಟ್ರಾಟಜಿನ ಇಟ್ಕೊಂಡು ಇವರು ಬಿವರೇಜ್ ಮಾರ್ಕೆಟ್ನ ಎಂಟ್ರಿ ಕೊಟ್ಟಿರ್ತಾರೆ. ಈ ಫೌಂಡರ್ಗಳ ಮೊದಲನೇ ಬ್ರ್ಯಾಂಡ್ ಪೇಪರ್ ಬೋಟ್ ಆಗಿರೋದಿಲ್ಲ. 2009ನಲ್ಲಿ ನೀರಜ್ ಕಕ್ಕರ್, ನೀರಜ್ ಬಿಹಾನಿ, ಸುಹಾಸ್ ಮಿಶ್ರಾ ಹಾಗೂ ಜೇಮ್ಸ್ ಅವರು ಸೇರಿ ಹೆಕ್ಟರ್ ಬಿವರೇಜಸ್ ಅನ್ನೋ ಒಂದು ಕಂಪ್ನಿನ ಶುರು ಮಾಡಿರ್ತಾರೆ. ಇವರ ಮೊದಲನೇ ಬ್ರ್ಯಾಂಡ್ ಆಗಿರುತ್ತೆ ಟೀಸಿಂಗಾ, ವಿಚ್ ಇಸ್ ಅ ಎನರ್ಜಿ ಡ್ರಿಂಕ್. ಇದ್ರ ಜೊತೆಗೆ ಫ್ರೀಜಿಯಾ ಅನ್ನೋ ಒಂದು ಡ್ರಿಂಕ್ನು ಕೂಡ ಲಾಂಚ್ ಮಾಡಿರ್ತಾರೆ. ಪ್ರೆಸೆಂಟೇಷನಲ್ಲಿ ಪೇಪರಲ್ಲಿ ಇವರ ಪ್ಲಾನ್ ಆಫ್ ಆಕ್ಷನ್, ಇವರ ಎಕ್ಸಿಕ್ಯೂಷನ್ ಪ್ಲಾನ್ನ ನೋಡಿದ್ರೆ ಸಖತ್ ಎಕ್ಸೈಟಿಂಗ್ ಆಗೇ ಇರುತ್ತೆ. ಆದರೆ ಇವ್ರ ಜೊತೆ ಮಾರ್ಕೆಟ್ ಎಂಟ್ರಿ ಕೊಟ್ಟ ಮೇಲೆ ರಿಯಲೈಸ್ ಆಗುತ್ತೆ ಇವ್ರುಗಳು ಗ್ಲೋಬಲ್ ಜೈಂಟ್ ಆದ ರೆಡ್ ಬುಲ್ನ ಮಾರ್ಕೆಟಲ್ಲಿ ಕಂಪೀಟ್ ಮಾಡಲಿಕ್ಕೆ ತುಂಬಾ ಕಷ್ಟ ಇದೆ ಅಂತ. ಇದ್ರ ಜೊತೆಗೆ ಇವ್ರಿಗೆ ಇನ್ನೊಂದು ಕೈ ಸತ್ಯ ತಿಳಿದು ಬರುತ್ತೆ. ಏನಪ್ಪ ಅದು ಅಂತಂದರೆ, ಒಂದು ಸತಿ ಕಸ್ಟಮರ್ಸ್ಗಳು ಒಂದು ಕೆಟಗರಿನ ಒಂದು ಬ್ರ್ಯಾಂಡ್ನ ಜೊತೆಗೆ ಅಸೋಸಿಯೇಟ್ ಮಾಡಿದ್ರೆ ಆ ಪರ್ಸೆಪ್ಷನ್ನ ಚೇಂಜ್ ಮಾಡಬೇಕು ಅಂತಂದರೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗುತ್ತೆ ಅಂತ. ಇಲ್ಲಿ ಇವ್ರುಗಳು ಮತ್ತೊಂದು ರೆಡ್ ಬುಲ್ ಬ್ರ್ಯಾಂಡ್ನ ಬಿಲ್ಡ್ ಮಾಡೋ ಬದಲು ಬೇರೆ ಏನಾದರೂ ಮಾಡೋಣ ಅಂತ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆ ಯೋಚನೆಯಲ್ಲಿ ಇವ್ರಿಗೊಂದು ಪ್ರಶ್ನೆ ಎದುರಾಗುತ್ತೆ. ಏನಪ್ಪ ಅದು ಅಂತಂದರೆ, ಇಂಡಿಯಾದಲ್ಲಿ ಸಿಕ್ಕಾಪಟ್ಟೆ ಇಷ್ಟಪಟ್ಟು ಕುಡಿಯೋ ಜ್ಯೂಸ್ ಯಾವುದು ಅಂತ. ಆವಾಗ ಇವ್ರಿಗೆ ತಿಳಿದು ಬರುತ್ತೆ ಆಂಪನ್ನ, ಆಮ್ರಸ್, ಜಲ್ಜೀರಾ ಹಾಗೂ ಕೋಕಮ್ ಜ್ಯೂಸ್ಗಳು ಇಂಡಿಯಾದಲ್ಲಿ ಸಿಕ್ಕಾಪಟ್ಟೆ ಇಷ್ಟಪಟ್ಟು ಕುಡಿತಾರೆ ಅಂತ. ಇವರು ಇದ್ರ ಮೇಲೆ ರಿಸರ್ಚ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆಗ ಇವ್ರಿಗೆ ತಿಳಿದು ಬರುತ್ತೆ ಈ ಒಂದು ಜ್ಯೂಸ್ಗಳು ಮನೇಲಿ ಮಾಡೋವಂಥ ಒಂದು ಜ್ಯೂಸ್ಗಳು ಅಂತ, ಹಾಗೂ ಸೀಸನಲ್ ಜ್ಯೂಸ್ಗಳು ಅಂತ, ಹಾಗೂ ಎಲ್ಲೂ ಭಾಳ ಕನ್ವೀನಿಯೆಂಟಾಗಿ ಸಿಗದೇ ಇರೋ ಅಂಥ ಒಂದು ಡ್ರಿಂಕ್ಗಳು ಅಂತ. ಈ ಒಂದು ದೊಡ್ಡ ಇನ್ಸೈಟ್ ಪೇಪರ್ ಬೋಟ್ನ ಶುರು ಮಾಡಲಿಕ್ಕೆ ಕಾರಣ ಆಗಿರುತ್ತೆ. ಸಾಕಷ್ಟು ಸ್ಟಾರ್ಟಪ್ಗಳು ಏನಾದರೂ ಹೊಸದನ್ನು ಇನೋವೇಟ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಪೇಪರ್ ಬೋಟ್ ಅವರು ಅದರ ಎಕ್ಸಾಕ್ಟ್ಲಿ ಅಪೋಸಿಟ್ ಮಾಡ್ತಾರೆ. ಇವ್ರುಗಳು ಜನಗಳಿಗೆ ಆಲ್ರೆಡಿ ಗೊತ್ತಿರೋ ಒಂದು ಪ್ರಾಡಕ್ಟ್ನ ಕನ್ವೀನಿಯೆಂಟಾಗಿ ಸಿಗಂಗೆ ಮಾಡ್ತಾರೆ. ಆಗಸ್ಟ್ 2013ನಲ್ಲಿ ಇವರ ಎರಡು ಪ್ರಾಡಕ್ಟ್ ಲಾಂಚ್ ಆಗುತ್ತೆ, ಆಂಪನ್ನ ಹಾಗೂ ಜಲ್ಜೀರಾ. ಈ ಎರಡು ಪ್ರಾಡಕ್ಟ್ನ ಲಾಂಚ್ ಮಾಡಲಿಕ್ಕೆ ಇವರು ಬಾಟಲ್ಸ್ನ ಯೂಸ್ ಮಾಡಲ್ಲ, ಕ್ಯಾನ್ಸ್ನ ಯೂಸ್ ಮಾಡಲ್ಲ. ಇನ್ಸ್ಟೆಡ್ ಅವರು ಯೂಸ್ ಮಾಡೋದು ಸಾಫ್ಟ್ ಡಾಯ್ ಪೌಚ್ನ. ಈ ಒಂದು ಪ್ಯಾಕೇಜಿಂಗಿಂದ ಇವರ ಪ್ರಾಡಕ್ಟ್ ಲೈಟ್ ವೇಟ್ ಆಗುತ್ತೆ, ಪೋರ್ಟಬಲ್ ಆಗುತ್ತೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಒಂದು ಕ್ರೌಡೆಡ್ ಶೆಲ್ಫಲ್ಲಿ ಅವರ ಪ್ರಾಡಕ್ಟ್ ಸ್ಟ್ಯಾಂಡ್ ಔಟ್ ಆಗಲಿಕ್ಕೆ ಭಾಳನೇ ಹೆಲ್ಪ್ ಮಾಡುತ್ತೆ. ಬಟ್ ಪ್ಯಾಕೇಜಿಂಗ್ ಇವರ ರಿಯಲ್ ಇನೋವೇಷನ್ ಆಗಿರಲ್ಲ. ಇವರ ರಿಯಲ್ ಇನೋವೇಷನ್ ಅವರ ಪೊಸಿಷನಿಂಗ್ ಮೇಲಿರುತ್ತೆ. ಇವ್ರುಗಳು ತಮ್ಮ ಡ್ರಿಂಕ್ ಒಂದು ಹೆಲ್ದಿಯರ್ ಡ್ರಿಂಕ್ ಆಪ್ಷನ್ ಅಂತ ಪೊಸಿಷನಿಂಗ್ ಮಾಡಲಿಕ್ಕೆ ಟ್ರೈ ಮಾಡಿರಲ್ಲ. ಇವರ ಪ್ರಾಡಕ್ಟ್ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿದೆ ಅಂತ ಪೊಸಿಷನಿಂಗ್ ಮಾಡಲಿಕ್ಕೆ ಟ್ರೈ ಮಾಡಿರಲ್ಲ. ಇನ್ಸ್ಟೆಡ್ ಅವರು ಎಮೋಷನ್ನ ಒಂದು ಪೊಸಿಷನಿಂಗ್ ಲೈನಾಗಿ ಯೂಸ್ ಮಾಡ್ತಾರೆ. ಡ್ರಿಂಕ್ಸ್ ಆ್ಯಂಡ್ ಮೆಮೊರೀಸ್ನ ಅವರ ಪೊಸಿಷನಿಂಗ್ ಲೈನಾಗಿ ಯೂಸ್ ಮಾಡ್ತಾರೆ. ಇದರಿಂದ ಏನಾಗುತ್ತಪ್ಪ ಅಂತಂದರೆ, ಕನ್ಸ್ಯೂಮರ್ಸ್ಗಳು ಆಂಪನ್ನ ಅಥವಾ ಒಂದು ಜಲ್ಜೀರಾನ ಬೈ ಮಾಡ್ದೇನೆ ದೇ ವೇರ್ ಬೈಯಿಂಗ್ ದೇರ್ ಚೈಲ್ಡ್ಹುಡ್ ಮೆಮೊರೀಸ್, ಅವರ ಸಮ್ಮರ್ ಹಾಲಿಡೇಸ್, ಅವರ ಅಜ್ಜಿಯ ಒಂದು ರೆಸಿಪಿ, ಅವರ ಒಂದು ಫ್ಯಾಮಿಲಿ ಟೈಮ್ನ. ಇನ್ಫ್ಯಾಕ್ಟ್ ನನ್ನ ಪ್ರಕಾರ ಫಸ್ಟ್ ಟೈಮ್ ಒಂದು ಬಿವರೇಜ್ ಕಂಪ್ನಿ ದೇ ವರ್ ನಾಟ್ ಟ್ರೈಂಗ್ ಟು ಸೆಲ್ ರಿಫ್ರೆಶ್ಮೆಂಟ್, ಇನ್ಸ್ಟೆಡ್ ದೇ ವರ್ ಟ್ರೈಂಗ್ ಟು ಸೆಲ್ ನಾಸ್ಟಾಲ್ಜಿಯಾ. ಈ ಒಂದು ಡಿಫ್ರೆಂಟ್ ಪ್ರಾಡಕ್ಟ್ ಪೊಸಿಷನಿಂಗ್ ಪೇಪರ್ ಬೋಟ್ನ ಸ್ಟ್ಯಾಂಡ್ ಔಟ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಇನ್ ಇಂಡಿಯಾಸ್ ಮೋಸ್ಟ್ ಕ್ರೌಡೆಡ್ ಕನ್ಸ್ಯೂಮರ್ ಕ್ಯಾಟಗರಿ. 2013ನಲ್ಲಿ ಇವ್ರ ಹತ್ರ ಒಂದು ಯುನೀಕ್ ಪ್ರಾಡಕ್ಟ್ ಕೈಯಲ್ಲಿರುತ್ತೆ. ಆದರೆ ನೀರಜ್ ಕಕ್ಕರ್ ಅವ್ರು ಚೆನ್ನಾಗಿ ಗೊತ್ತಿರುತ್ತೆ ಇದನ್ನು ಈಸಿಯಾಗಿ ಕಾಪಿ ಮಾಡ್ಬೋದು ಅಂತ. ಪ್ರಾಡಕ್ಟ್ ಕಾಪಿ ಆಗ್ಬೋದು, ಪ್ರೈಸಿಂಗ್ ಕಾಪಿ ಆಗ್ಬೋದು, ಅವರ ರೆಸಿಪಿ ಕಾಪಿ ಆಗ್ಬೋದು, ಪ್ಯಾಕೇಜಿಂಗು ಕೂಡ ಕಾಪಿ ಆಗ್ಬೋದು. ಆದರೆ ಎಮೋಷನ್ನ ಯಾರೋ ಕಾಪಿ ಮಾಡಲಿಕ್ಕಾಗಲ್ಲ ಅಂತ. ಹಾಗಾಗಿ ತಮ್ಮ ಬ್ರ್ಯಾಂಡ್ನ ಎಮೋಷನ್ ಸುತ್ತ ಬಿಲ್ಡ್ ಮಾಡಲಿಕ್ಕೆ ಶುರು ಮಾಡ್ತಾರೆ, ಇನ್ಸ್ಟೆಡ್ ಆಫ್ ಬಿಲ್ಡಿಂಗ್ ಇಟ್ ಅರೌಂಡ್ ಅ ಪ್ರಾಡಕ್ಟ್ ಫೀಚರ್. ಇದಕ್ಕೆ ಅಂತ ಇವರ ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ ಅದನ್ನು
ಕ್ಲಿಯರಾಗಿ ಡಿಫೈನ್ ಮಾಡಿದ್ದಾರೆ ಅಂತಲೇ ನಾವು ಹೇಳ್ಬೋದು. ಯಾಕೆಂತಂದರೆ ಇವರು ಅಡ್ವರ್ಟೈಸ್ಮೆಂಟಲ್ಲಿ ಸೆಲೆಬ್ರಿಟೀಸ್ನ ಯೂಸ್ ಮಾಡ್ದೇ ಇವ್ರುಗಳು ಚೈಲ್ಡ್ಹುಡ್ ಮೆಮರೀಸ್ನ ಯೂಸ್ ಮಾಡ್ತಾರೆ. ಮಕ್ಕಳು ಗಿಲ್ಲಿದಂಡ ಆಡ್ತಾ ಇರೋದು, ಅಥವಾ ಮಳೆಯಲ್ಲಿ ಪೇಪರ್ ಬೋಟ್ನ ಬಿಡ್ತಾ ಇರೋದು, ಅಜ್ಜಿ ತಾತನ ಮನೆ, ಸಮ್ಮರ್ ಹಾಲಿಡೇಸ್, ಇದನ್ನೆಲ್ಲ ಯೂಸ್ ಮಾಡಿ ದೆ ಕ್ರಿಯೇಟ್ ದಟ್ ನಾಸ್ಟಾಲ್ಜಿ ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ ಇವರ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ನಮ್ಮ ಪ್ರಾಡಕ್ಟ್ನ ಬೈ ಮಾಡಿ ಅಂತ ಅಡ್ವರ್ಟೈಸ್ ಮಾಡ್ತಾನೆ ಇರಲ್ಲ. ದೇ ವರ್ ಆಲ್ವೇಸ್ ಡೂಯಿಂಗ್ ಅಡ್ವರ್ಟೈಸ್ಮೆಂಟ್ ಅರೌಂಡ್ ಚೈಲ್ಡ್ಹುಡ್ ಮೆಮರೀಸ್ ಆರ್ ದ ನಾಸ್ಟಾಲ್ಜಿಯಾ ವಿಚ್ ಇಸ್ ಅರೌಂಡ್ ದ ಚೈಲ್ಡ್ಹುಡ್ ಮೆಮರೀಸ್. ಈ ರೀತಿ ಇವರುಗಳು ಪೇಪರ್ ಬೋಟ್ ಬ್ರ್ಯಾಂಡ್ನ ಒಂದು ಎಮೋಷನ್ ಅಥವಾ ಒಂದು ನಾಸ್ಟಾಲ್ಜಿಯ ಮೇಲೆ ಬಿಲ್ಡ್ ಮಾಡಿದ್ದಾರೆ ಅಂತಂದರೆ ತಪ್ಪಾಗಲ್ಲ. ಇಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲದಿರೋ ಒಂದು ವಿಷಯ ಇದೆ. ಇನಿಷಿಯಲ್ ಡೇಸಲ್ಲಿ ಪೇಪರ್ ಬೋಟ್ ಅವರು ಅವರ ಒಂದು ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ನ ಬಿಲ್ಡ್ ಮಾಡಲಿಕ್ಕೆ ಕಡೆಗೆ ಗಮನನೇ ಕೊಡೋಕೆ ಹೋಗಲ್ಲ. ಕಿರಾಣಾ ಸ್ಟೋರ್ಸ್ಗಳಿಗೆ ಹೋಗಲ್ಲ, ಮಾಡರ್ನ್ ಟ್ರೇಡ್ಗಳಿಗೆ ಹೋಗಲ್ಲ, ಅಥವಾ ಒಂದು ಇ-ಕಾಮರ್ಸ್ ಬ್ರ್ಯಾಂಡ್ಗಳು ಹಿಂದೆನೂ ಕೂಡ ಹೋಗೋದಿಲ್ಲ. ಇನ್ಸ್ಟೆಡ್ ಇವ್ರು ಏನು ಮಾಡ್ತಾರಪ್ಪ ಅಂತಂದರೆ ಇಂಡಿಗೋ ಹಾಗೂ ಸ್ಪೈಸ್ ಜೆಟ್ ಅನ್ನೋ ಒಂದು ಏರ್ಲೈನ್ಗಳ ಜೊತೆಗೆ ಇವರು ಟೈಪ್ ಮಾಡ್ಕೊತಾರೆ. ಇವರು ಪ್ರಾಡಕ್ಟ್ ಪ್ಲೇಸ್ಮೆಂಟ್ನ ಆ ಒಂದು ಏರ್ಲೈನ್ಗಳ ಜೊತೆಗೆ ಮಾಡ್ತಾರೆ. ಇದರ ಹಿಂದೆ ಇದ್ದಿದ್ದ ಕಾರಣ ಸಿಂಪಲ್ ಅನಿಸುತ್ತೆ. ಇವ್ರುಗಳ ಪ್ರಾಡಕ್ಟ್ನ ಕನ್ಸ್ಯೂಮರ್ ಎಕ್ಸ್ಪೀರಿಯನ್ಸ್ ಮಾಡೋ ಟೈಮಲ್ಲಿ ಸುತ್ತಮುತ್ತ ಯಾವುದೇ ರೀತಿಯಾದ ಬ್ರ್ಯಾಂಡ್ ಇರಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವರು ಈ ರೀತಿ ಮಾಡಿರ್ತಾರೆ ಅಂತ ಅನಿಸುತ್ತೆ. ಇದರ ಸೈಕಾಲಜಿನ ಅರ್ಥ ಮಾಡ್ಕೊಳ್ಳಿ. ಕನ್ಸ್ಯೂಮರ್ ಫ್ಲೈಟಲ್ಲಿದ್ದಾನೆ, ಏರ್ ಹೋಸ್ಟೆಸ್ ಬಂದು ಅವರಿಗೆ ಆಮ್ರಸ್ನ ಕೊಡ್ತಾರೆ, ಪ್ಯಾಕೇಜಿಂಗು ಸೂಪರ್ ಆಗಿರುತ್ತೆ. ಅವರು ಆ ಪ್ರಾಡಕ್ಟ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಿಂತ ಮುಂಚೆ ಅವರ ಸುತ್ತಮುತ್ತ ಬೇರೆ ಯಾವ ಪ್ರಾಡಕ್ಟು ಕೂಡ ಅವೈಲೇಬಲ್ ಇಲ್ಲ, ಯಾಕಂದರೆ ಅವ್ರು ಫ್ಲೈಟಲ್ಲಿ ಇರ್ತಾರೆ. ಮೊದಲನೇದು. ಎರಡನೇದು, ಇವರು ಆ ಪ್ಯಾಕೇಜಿಂಗ್ನ ಓಪನ್ ಮಾಡಿ ಮೊದಲನೇ ಸಿಪ್ ತೊಗೊಂಡ ತಕ್ಷಣ ಅವರ ಚೈಲ್ಡ್ಹುಡ್ ಮೆಮರಿ ಇಗ್ನೈಟ್ ಆಗುತ್ತೆ. ಇದು ಒಂದು ಕ್ಯೂರಿಯಾಸಿಟಿನ ಕ್ರಿಯೇಟ್ ಮಾಡುತ್ತೆ. ಆ ಕ್ಯೂರಿಯಾಸಿಟಿ ಒಂದು ಕನ್ವರ್ಸೇಷನ್ನ ಸ್ಟಾರ್ಟ್ ಮಾಡುತ್ತೆ. ಆ ಒಂದು ಕನ್ವರ್ಸೇಷನ್ ಡಿಮ್ಯಾಂಡ್ನ ಕ್ರಿಯೇಟ್ ಮಾಡುತ್ತೆ. ಈ ರೀತಿ ಪೇಪರ್ ಬೋಟ್ ಅವರು ಅವರ ಬ್ರ್ಯಾಂಡ್ಗೆ ಒಂದು ಪ್ರೀಮಿಯಂ ಬ್ರ್ಯಾಂಡ್ನ ಇಮೇಜ್ನ ಕ್ರಿಯೇಟ್ ಮಾಡ್ತಾರೆ ಇನಿಷಿಯಲ್ ಡೇಸಲ್ಲೇ. ಅದಾದ ನಂತರ ಅವರು ಮಾಡರ್ನ್ ಟ್ರೇಡ್ಗೆ ಹೋಗ್ತಾರೆ, ಕೆಫೇಸ್ಗೆ ಹೋಗ್ತಾರೆ, ಡಿಫ್ರೆಂಟ್ ಇನ್ಸ್ಟಿಟ್ಯೂಷನಲ್ ಚಾನೆಲ್ಸ್ಗಳನ್ನ ಅವರು ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ನ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಈ ಒಂದು ಸ್ಟ್ರಾಟಜಿ ಪ್ರತಿಯೊಂದು ಎಂಟರ್ಪ್ರಿನರ್ಗೂ ಒಂದು ಲೆಸನ್ ಅಂತಲೇ ಹೇಳ್ತೀನಿ. ಯಾಕೆ ಅಂತಂದರೆ ನಮ್ಮ ಪ್ರಾಡಕ್ಟ್ ಎಷ್ಟು ಇಂಪಾರ್ಟೆಂಟೋ ಆ ಪ್ರಾಡಕ್ಟ್ನ ಕನ್ಸ್ಯೂಮರ್ ಎಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾನೆ ಅನ್ನೋದನ್ನು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಪೇಪರ್ ಬೋಟ್ ಅವರ ಈ ಒಂದು ಸ್ಟ್ರಾಟಜಿಯಿಂದ ನಾವುಗಳು ಕಲಿಬೋದು. ಪೇಪರ್ ಬೋಟ್ನ ಸಕ್ಸಸ್ನ ನಂತರ ಸಾಕಷ್ಟು ಕಂಪ್ನಿಗಳು ಪೇಪರ್ ಬೋಟ್ನ ಕಾಪಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟವು. ಆದರೆ ಅವರಿಗೆ ಪೇಪರ್ ಬೋಟ್ಗೆ ಸಿಕ್ಕಂಥ ಒಂದು ಎಮೋಷನಲ್ ಕನೆಕ್ಟ್ ವಿತ್ ಕಸ್ಟಮರ್ಸ್ ಅದನ್ನು ಕ್ರಿಯೇಟ್ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆ ಅಂತಂದರೆ ಪೇಪರ್ ಬೋಟ್ ಅವರು ಬರೀ ಒಂದು ಇಂಡಿಯನ್ ಫ್ಲೇವರ್ನ ಕ್ರಿಯೇಟ್ ಮಾಡಿರಲಿಲ್ಲ, ಅವರು ಒಂದು ಬ್ರ್ಯಾಂಡ್ ಈಕೋಸಿಸ್ಟಮ್ನ ಕ್ರಿಯೇಟ್ ಮಾಡಿದರು. ಏನಿದು ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದು, ಅವರ ಪ್ರಾಡಕ್ಟ್ ಪ್ಯಾಕೇಜಿಂಗ್ ಎಷ್ಟು ಡಿಸ್ಟಿಂಕ್ಟ್ ಆಗಿತ್ತು ಅಂತಂದರೆ ಅದು ಅವರ ಬ್ರ್ಯಾಂಡ್ ಐಡೆಂಟಿಟಿಯಾಗಿ ಕ್ರಿಯೇಟ್ ಆಗಿದೆ ಅಂತಂದರೆ ತಪ್ಪಾಗೋದಿಲ್ಲ. ಇದು ಇವರ ಮೊದಲನೇ ಪಾಯಿಂಟ್ ಆಗುತ್ತೆ. ಎರಡನೇದು, ಅವರ ಸ್ಟೋರಿ ಟೆಲ್ಲಿಂಗ್. ಅವರ ಪ್ರತಿಯೊಂದು ಮಾರ್ಕೆಟಿಂಗ್ ಕ್ಯಾಂಪೇನ್, ಪ್ರತಿಯೊಂದು ಅಡ್ವರ್ಟೈಸಿಂಗ್ ಒಂದು ಕೋರ್ ಪ್ರಾಮಿಸ್ನ ರೀಇನ್ಫೋರ್ಸ್ ಮಾಡ್ತಿತ್ತು. ಅದೇನೇ ಡ್ರಿಂಕ್ಸ್ ಆ್ಯಂಡ್ ಮೆಮರೀಸ್. ಯಾವುದೇ ರೀತಿಯಾದ ಸೆಲೆಬ್ರಿಟಿ ಇಲ್ಲ, ಯಾವುದೇ ರೀತಿಯಾದ ಗಿಮಿಕ್ಕಿಲ್ಲ, ಜಸ್ಟ್ ಕನ್ಸಿಸ್ಟೆನ್ಸಿ. ಮೂರನೇದು, ಅವರ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ. ಅವರ ಕೋರ್ ಪ್ರಾಡಕ್ಟ್ ಆಗಿತ್ತು ಇಂಡಿಯನ್ ಫ್ಲೇವರ್ಗಳು. ಪ್ರತಿಯೊಂದು ಬಾರಿನೂ ಅವರು ಒಂದು ಹೊಸ ಫ್ಲೇವರ್ನ ಲಾಂಚ್ ಮಾಡಿದಾಗ ಅವರ ಕೋರ್ ಪ್ರಪೋಸಿಷನ್ ಆದಂಥ ಡ್ರಿಂಕ್ಸ್ ಆ್ಯಂಡ್ ಮೆಮೊರೀಸ್ನ ಅದು ರೀಇನ್ಫೋರ್ಸ್ ಮಾಡ್ತಿತ್ತು. ಇವತ್ತು ಕಸ್ಟಮರ್ಸ್ಗಳು ಸ್ಟೋರ್ಗೆ ಹೋಗಿ ಅವರ ಒಂದು ಪ್ಯಾಕೇಜಿಂಗ್ನ ನೋಡಿ, ಅವರ ಒಂದು ಕಲರ್ಸ್ನ ನೋಡಿ, ಅವರ ಒಂದು ಸ್ಟೋರಿ ಟೆಲ್ಲಿಂಗ್ನ ನೋಡಿ ಈ ಪ್ರಾಡಕ್ಟ್ ಪೇಪರ್ ಬೋಟ್ದು ಅಂತ ಕಂಡಿಡ್ತಾರೆ ಹೊರತು ಪೇಪರ್ ಬೋಟ್ನ ಲೋಗೋನ ನೋಡಲ್ಲ. ಈ ರೀತಿಯಾದ ಒಂದು ಬ್ರ್ಯಾಂಡ್ ಈಕೋಸಿಸ್ಟಮ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಪ್ರತಿಯೊಂದು ಕಂಪ್ನಿಗೂ ಸುಲಭ ಅಲ್ಲ. ಹಾಗಾಗಿ ಸಾಕಷ್ಟು ಕಂಪ್ನಿಗಳು ಪೇಪರ್ ಬೋಟ್ನ ಕಾಪಿ ಮಾಡಿದ್ರು, ಆದರೆ ಸಕ್ಸಸ್ನ ಪಡೀಲಿಕ್ಕೆ ಆಗಲಿಲ್ಲ. ಪೇಪರ್ ಬೋಟ್ನ ಕಾಂಪಿಟೇಷನ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಇದಕ್ಕಿಂತ ಮುಂಚೆ ಪೇಪರ್ ಬೋಟ್ ಅವರ ಪ್ರಾಡಕ್ಟ್ ಸ್ಟ್ರಾಟಜಿ, ಪೇಪರ್ ಬೋಟ್ ಅವರ ಬ್ರ್ಯಾಂಡ್ ಪೊಸಿಷನಿಂಗ್, ಪೇಪರ್ ಬೋಟ್ ಅವರ ಪ್ರಾಡಕ್ಟ್ ಪ್ಲೇಸ್ಮೆಂಟ್, ಪೇಪರ್ ಬೋಟ್ ಅವರ ಕ್ರಿಯೇಟ್ ಮಾಡಿರೋ ಒಂದು ಬ್ರ್ಯಾಂಡ್ ಇಮೇಜ್, ಇವರಿಗೆ ಈ ಒಂದು ಕಾಂಪಿಟೇಟಿವ್ ಮಾರ್ಕೆಟಲ್ಲಿ ಯಾವ ರೀತಿ ಅಡ್ವಾಂಟೇಜ್ ಕೊಟ್ಟಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಈಗ ನಾವು ಅವ್ರ ಕಾಂಪಿಟೇಷನ್ ಬಗ್ಗೆ ನೋಡ್ತೀವಿ ಅಂತಂದರೆ ಒಂದು ಕಡೆ ಕೊಕೊಕೋಲಾ ಇದ್ದಾರೆ, ಪೆಪ್ಸಿ ಇದ್ದಾರೆ, ಮತ್ತೊಂದು ಕಡೆ ನೋಡ್ತೀವಿ ಅಂತಂದರೆ ಫ್ರೂಟಿ, ಮಾಜಾ, ಸ್ಲೈಸ್, ಡಾಬರ್ ಅವರ ರಿಯಲ್ ಫ್ರೂಟ್, ಟ್ರಾಪಿಕಾನಾ, ಹಾಗೂ ಇನ್ನೊಂದು ಕಡೆ ನೋಡ್ತೀವಿ ಅಂತಂದರೆ ರೀಜನಲ್ ಬ್ರ್ಯಾಂಡ್ಸ್ಗಳಿದ್ದಾರೆ ಲೈಕ್ ಬಿಂದು ಜೀರಾ, ಲಹೋರಿ ಜೀರಾ ಹಾಗೂ ಬೊಮೆಂಟೊ. ಈ ಒಂದು ಕಾಂಪಿಟೇಟಿವ್ ಲ್ಯಾಂಡ್ಸ್ಕೇಪಲ್ಲಿ ಪೇಪರ್ ಬೋಟ್ ಅವರು ಎಲ್ಲಿ ಫಿಟ್ ಆಗಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೆ ಈ ಫ್ರೇಮ್ವರ್ಕ್ನ ನೋಡಿ. ಫ್ರೂಟಿ, ಮೆರಿಂಡಾ, ಕ್ಯಾಂಪಕೋಲಾ ಮಾಸ್ ಪ್ಲಸ್ ಮಾಡರ್ನ್ ಮಾರ್ಕೆಟ್ಗೆ ಫಿಟ್ ಆಗುತ್ತೆ. ಬಿಂದು ಜೀರಾ, ಬೊಮೆಂಟೊ ಹಾಗೂ ಲಹೋರಿ ಜೀರಾ ಮಾಸ್ ಪ್ಲಸ್ ರೀಜನಲ್ ಅಥವಾ ಒಂದು ಟ್ರೆಡಿಷನಲ್ ಬ್ರ್ಯಾಂಡ್ ಆಗಿ ಫಿಟ್ ಆಗುತ್ತೆ. ಆ್ಯಪಿ ಫಿಸ್, ಟ್ರಾಪಿಕಾನಾ, ರಿಯಲ್, ಸ್ಲೈಸ್ ಇವರೆಲ್ಲ ಪ್ರೀಮಿಯಂ ಪ್ಲಸ್ ಮಾಡರ್ನ್ಗೆ ಫಿಟ್ ಆಗುತ್ತೆ. ಪೇಪರ್ ಬೋಟ್ ಬಂದು ಪ್ರೀಮಿಯಂ ಪ್ಲಸ್ ಟ್ರೆಡಿಷನಲ್ ಅಥವಾ ನಾಸ್ಟಾಲ್ಜಿಕ್ ಬ್ರ್ಯಾಂಡ್ ಪೊಸಿಷನಿಂಗ್ಗೆ ಫಿಟ್ ಆಗುತ್ತೆ. ಇದರಿಂದ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗೋದೇನಪ್ಪ ಅಂತಂದರೆ
ಪೇಪರ್ ಬೋಟ್ ಅವರು ಮಾಡ್ಕೊಂಡಿರೋ ಒಂದು ಕ್ರಿಯೇಟ್ ಮಾಡ್ಕೊಂಡಿರೋ ಒಂದು ಪ್ರಾಡಕ್ಟ್ ಪೊಸಿಷನಿಂಗ್, ಅವರ ಪ್ರಾಡಕ್ಟ್ ಪ್ಲೇಸ್ಮೆಂಟ್ ಮಾಡಿದ್ದು, ಇಫ್ ಯು ರಿಮೆಂಬರ್ ವಿತ್ ಇಂಡಿಗೋ ಆ್ಯಂಡ್ ಸ್ಪೈಸ್ ಜೆಟ್, ಹಾಗೂ ಅವರ ಒಂದು ಬ್ರ್ಯಾಂಡ್ ಇಮೇಜ್ನ, ಅವರು ಪ್ರೀಮಿಯಂ ಬ್ರ್ಯಾಂಡ್ ಇಮೇಜ್ನ ಅವರು ಬಿಲ್ಡ್ ಮಾಡ್ಕೊಂಡಿದ್ದು ಈ ಒಂದು ಕಾಂಪಿಟೇಟಿವ್ ಸ್ಪೇಸಲ್ಲಿ ಕ್ಲಿಯರಾಗಿ ಡಿಫೈನ್ ಮಾಡ್ತಾ ಇದೆ, ಇವರು ಡೈರೆಕ್ಟಾಗಿ ಯಾವ ಒಂದು ಬ್ರ್ಯಾಂಡ್ ಜೊತೆನೂ ಕಂಪೀಟ್ ಮಾಡ್ತಾ ಇಲ್ಲ ಅಂತ. ಇದು ಎಷ್ಟು ಇಂಪಾರ್ಟೆಂಟ್ ಪ್ಲೇ ಆಗಿದೆ ಇವರಿಗೆ ಅಂತಂದರೆ, ಇವನ್ ದೋ ದೇ ಆರ್ ಇನ್ ಅ ಸೇಮ್ ಮಾರ್ಕೆಟ್, ದೇ ಆರ್ ಸರ್ವಿಂಗ್ ಅ ಸೇಮ್ ಕನ್ಸ್ಯೂಮರ್ ಬಟ್ ಇನ್ ಅ ಡಿಫರೆಂಟ್ ಸೆಗ್ಮೆಂಟ್, ಡೈರೆಕ್ಟ್ ಕಾಂಪಿಟೇಷನ್ ಇವತ್ತಿಗೂ ಇವರಿಗೆ ಕ್ರಿಯೇಟ್ ಆಗಿಲ್ಲ. ಸೂಪರ್ ಅಲ್ಲ? ಈಗ ಪೇಪರ್ ಬೋಟ್ನ ಫಿನಾನ್ಷಿಯಲ್ಸ್ ಬಗ್ಗೆ ಡೀಟೇಲಾಗಿ ತಿಳ್ಕೊಳ್ಳೋಣ ಬನ್ನಿ. ಅವ್ರು ಇಲ್ಲಿವರೆಗೂ ಎಷ್ಟು ಫಂಡ್ ರೇಸ್ ಮಾಡಿದ್ದಾರೆ, ಅವರ ರೆವಿನ್ಯೂ ಏನಿದೆ, ಅವರ ಪ್ರಾಫಿಟ್ ಅಥವಾ ಲಾಸ್ ಏನಿದೆ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ತಿಳ್ಕೊಳ್ಳೋಣ. ಇಲ್ಲಿವರೆಗೂ ಪೇಪರ್ ಬೋಟ್ ಅವರು 1030ರಿಂದ 1200 ಕೋಟಿವರೆಗೂ ರೇಸ್ ಮಾಡಿದ್ದಾರೆ. ಈ ಒಂದು ಟೇಬಲ್ನ ನೋಡಿ ನೀವು, ಇದರಲ್ಲಿ ಇವರು ಯಾವ ವರ್ಷ ಎಷ್ಟು ಫಂಡ್ ರೇಸ್ ಮಾಡಿದ್ದಾರೆ, ಯಾವ ಇನ್ವೆಸ್ಟರ್ ಎಷ್ಟು ಫಂಡ್ನ ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋ ಡೀಟೇಲ್ ನಿಮಗೆ ಕಂಪ್ಲೀಟಾಗಿ ಸಿಗುತ್ತೆ. ಈ ಒಂದು ಸ್ಲೈಡ್ನ ನೀವು ಪಾಸ್ ಮಾಡಿಕೊಂಡು ಡೀಟೇಲಾಗಿ ನೋಡ್ಬೋದು. ಇವರ ಆಪರೇಟಿಂಗ್ ರೆವಿನ್ಯೂ ಬಗ್ಗೆ ನಾವು ನೋಡ್ತೀವಿ ಅಂತಂದರೆ, ಫಿನಾನ್ಷಿಯಲ್ ಇಯರ್ 23ಯಲ್ಲಿ ಇವರುಗಳು 503 ಕೋಟಿ ರೆವಿನ್ಯೂ ಮಾಡಿದ್ದಾರೆ ಅಟ್ ಅ ಲಾಸ್ ಆಫ್ 90.56 crores. ಫಿನಾನ್ಷಿಯಲ್ ಇಯರ್ 24ಅಲ್ಲಿ ಇವರು 584 crores ರೆವಿನ್ಯೂ ಮಾಡಿದ್ದಾರೆ ಅಟ್ ಅ ಲಾಸ್ ಆಫ್ 47.1 crore. ಫಿನಾನ್ಷಿಯಲ್ ಇಯರ್ 25ಅಲ್ಲಿ ಇವರು 668 crores ಮಾಡಿದ್ದಾರೆ ಇನ್ ಟರ್ಮ್ಸ್ ಆಫ್ ಆಪರೇಟಿಂಗ್ ರೆವಿನ್ಯೂ, ಹಾಗೂ ಇವರು ಪ್ರಾಫಿಟ್ ಬಂದು 46 crores ಮುಟ್ಟಿದ್ದಾರೆ. 90 ಕೋಟಿ ಲಾಸಿಂದ 46 ಕೋಟಿ ಪ್ರಾಫಿಟ್ಗೆ ಯಾವ ರೀತಿ ರೀಚ್ ಆದರು ಇವರು? ಇದಕ್ಕೆ ಮೇಜರಾಗಿ 2 ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಒಂದು, ನಾವು ಇಲ್ಲಿ ಟೇಬಲಲ್ಲಿ ನೋಡಿದಂಗೆ ಅವರ ರೆವಿನ್ಯೂ ಬಂದು ಗ್ರೋ ಆಗ್ತಾ ಇದೆ ಇಯರ್ ಆನ್ ಇಯರ್ ಅಟ್ ಅನ್ ಆವರೇಜ್ ಆಫ್ 15 to 16%. ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದರೆ, ಇವರು ತಮ್ಮ ಮ್ಯಾನುಫ್ಯಾಕ್ಚರಿಂಗ್ನ ಔಟ್ಸೋರ್ಸ್ ಮಾಡಿಬಿಟ್ಟಿದ್ದಾರೆ. ಓವರಾಲ್ 66% ಆಫ್ ಅವ್ರದ್ದು ರೆವಿನ್ಯೂ ಏನಿದೆಯೋ ಅಷ್ಟಕ್ಕೆ ಬೇಕಾಗಿರೋ ಒಂದು ಮ್ಯಾನುಫ್ಯಾಕ್ಚರಿಂಗ್ ಔಟ್ಸೋರ್ಸ್ ಮಾಡಿದ್ದಾರೆ, ಅಥವಾ 46% ಆಫ್ ದೇರ್ ಇನ್ಹೌಸ್ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿನ ಅವರು ಔಟ್ಸೋರ್ಸ್ ಮಾಡಿದಾರಂತೆ. ಇದೊಂದು ರಿಸ್ಕಿ ಸ್ಟ್ರಾಟಜಿ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರಾಡಕ್ಟ್ ಕ್ವಾಲಿಟಿನ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಒನ್ಸ್ ದೇ ಆ್ಯಸ್ ದೇ ಹ್ಯಾವ್ ಔಟ್ಸೋರ್ಸ್ ದ ಮ್ಯಾನುಫ್ಯಾಕ್ಚರಿಂಗ್, ಇದನ್ನು ನಾವು ಕಾಯ್ದು ನೋಡಬೇಕಾಗುತ್ತೆ. ಮುಂದೆ ಇದು ಯಾವ ರೀತಿ ಇವ್ರಿಗೆ ಹೆಲ್ಪ್ ಮಾಡುತ್ತೆ ಅಥವಾ ಯಾವ ರೀತಿ ಒಂದು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡುತ್ತೆ ಅನ್ನೋದನ್ನು ನಾವು ಇಲ್ಲಿ ಕಾಯ್ದು ನೋಡಬೇಕಾಗುತ್ತೆ. ಇದು ಬೇಸಿಕಲಿ ಪೇಪರ್ ಬೋಟ್ ಅವರ ಒಂದು ಫಿನಾನ್ಷಿಯಲ್ ರಿಪೋರ್ಟ್ ಅಂತಲೇ ನಾವು ನೋಡ್ಬೋದು. ಇಲ್ಲಿವರೆಗೂ ಪೇಪರ್ ಬೋಟ್ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದೀವಿ. ಈಗ ಅವರು ಮಾಡಿದ ಬಿಗ್ಗೆಸ್ಟ್ ಮಿಸ್ಟೇಕ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಇದನ್ನು ಪೇಪರ್ ಬೋಟ್ನ ಫೌಂಡರ್ಸ್ಗಳನ್ನೇ ಸಾಕಷ್ಟು ಇಂಟರ್ವ್ಯೂಲಿ ಮಾತಾಡಿದ್ದಾರೆ. ಇನಿಷಿಯಲ್ ಡೇಸಲ್ಲಿ ಇವರು ಒಂದು ಮಾರ್ಕೆಟಿಂಗ್ ಕ್ಯಾಂಪೇನ್ನ ಲಾಂಚ್ ಮಾಡ್ತಾರೆ. ಆ ಒಂದು ಅಡ್ವರ್ಟೈಸ್ಮೆಂಟ್ಗೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡ್ತಾರೆ. ಈ ಅಡ್ವರ್ಟೈಸ್ಮೆಂಟ್ ಸೂಪರ್ ಹಿಟ್ ಆಗುತ್ತೆ, ಜನಗಳಿಗೆ ತುಂಬಾ ಇಷ್ಟ ಆಗಿಬಿಡುತ್ತೆ. ಇದನ್ನು ನೋಡಿ ಜನಗಳು ಪ್ರಾಡಕ್ಟ್ನ ಬೈ ಮಾಡಲಿಕ್ಕೆ ಮುಂದಾದಾಗ ಪ್ರಾಡಕ್ಟ್ ಅವೈಲೇಬಲ್ನೇ ಇರಲ್ಲ, ಎಲ್ಲಿ ಹುಡುಗಿದ್ರು ಪ್ರಾಡಕ್ಟ್ ಸಿಗ್ತಾ ಇರಲ್ಲ. ಇದು ಒಂದು ಬಿಗ್ಗೆಸ್ಟ್ ಡಿಸಾಸ್ಟರ್ ಅಂತಲೇ ಹೇಳ್ಬೋದು. ಬಿವರೇಜ್ ಇಂಡಸ್ಟ್ರಿ ಆಗಲಿ ಅಥವಾ FMCG ಇಂಡಸ್ಟ್ರಿಲಾಗಲಿ, ಕಸ್ಟಮರ್ಸ್ಗೆ ಪ್ರಾಡಕ್ಟ್ ಬೇಕು, ಅದಕ್ಕೆ ಅಂತಲೇ ನೀನು ಡಿಮ್ಯಾಂಡ್ ಜನರೇಟ್ ಮಾಡಿದ್ಯಾ, ಬಟ್ ಅದಕ್ಕೆ ಸಪ್ಲೈನೇ ಕೊಡ್ತಾ ಇಲ್ಲ, ಯಾವ ಒಂದು ಸ್ಟೋರ್ಸ್ಗಳೂ ಈ ನಿಮ್ಮ ಪ್ರಾಡಕ್ಟ್ ಸಿಗ್ತಾ ಇಲ್ಲ. ಈ ಒಂದು ಮಿಸ್ಟೇಕ್ನ ಸಾಕಷ್ಟು ಫೌಂಡರ್ಸ್ಗಳು ಮಾಡಿದ್ದಾರೆ, ಎಂಟರ್ಪ್ರಿನರ್ಸ್ ಮಾಡಿದ್ದಾರೆ, ಈಗಲೂ ಕೂಡ ಮಾಡ್ತಾನೆ ಇದ್ದಾರೆ. ಇದು ಇವರ ಮೊದಲನೇ ಬಿಗ್ಗೆಸ್ಟ್ ಮಿಸ್ಟೇಕ್ ಆಗಿರುತ್ತೆ. ಎರಡನೇ ಬಿಗ್ಗೆಸ್ಟ್ ಮಿಸ್ಟೇಕ್, ಆಗಲೇ ಹೇಳ್ದಂಗೆ ಕಸ್ಟಮರ್ಸ್ಗಳಿಗೆ ಇವರ ಅಡ್ವರ್ಟೈಸ್ಮೆಂಟ್ ಇಷ್ಟ ಆಗುತ್ತೆ, ಪ್ರಾಡಕ್ಟ್ಗಳಿಗೆ ಸಿಗೋಕ್ಕೆ ಶುರು ಮಾಡಿದ ಮೇಲೆ ಪ್ರಾಡಕ್ಟನ್ನು ತುಂಬಾ ಇಷ್ಟ ಆಗಲಿಕ್ಕೆ ಶುರು ಆಗುತ್ತೆ. ಇದರಿಂದ ಡಿಮ್ಯಾಂಡ್ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ, ಇಯರ್ ಆನ್ ಇಯರ್ ಸಿಕ್ಕಾಪಟ್ಟೆ ಗ್ರೋ ಆಗಲಿಕ್ಕೂ ಶುರು ಆಗ್ತಾರೆ. ಇದರಿಂದ ಸಾಕಷ್ಟು ಇನ್ವೆಸ್ಟರ್ಸ್ಗಳು ಒಂದು ಹೈ ವ್ಯಾಲ್ಯೂಯೇಷನ್ನ ಕೊಟ್ಟು ಇವರಿಗೆ ಇನ್ವೆಸ್ಟ್ಮೆಂಟ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಇವರು ಒಂದು ಟ್ರ್ಯಾಪ್ ಡಿಸ್ಕಾಗ್ತಾರೆ, ಅದೇನೇ ವ್ಯಾಲ್ಯೂಯೇಷನ್ ಟ್ರ್ಯಾಪ್. ವ್ಯಾಲ್ಯೂಯೇಷನ್ ಜಾಸ್ತಿ ಆಗ್ತಿದ್ದಂಗೆ ಒಂದು ಗ್ರೋತ್ ಸ್ಟ್ರಾಟಜಿ ಹೆಂಗೆ ಚೇಂಜ್ ಆಗುತ್ತಪ್ಪ ಅಂತಂದರೆ, ಹೌ ಡು ವಿ ಗ್ರೋ ಅನ್ನೋದ್ರಿಂದ ಹೌ ಫಾಸ್ಟ್ ಕ್ಯಾನ್ ವಿ ಗ್ರೋ ವರೆಗೂ ರೀಚ್ ಆಗಿಬಿಡುತ್ತೆ. ಹೌ ಡು ವಿ ಗ್ರೋ ಟು ಹೌ ಡು ಫಾಸ್ಟ್ ಕ್ಯಾನ್ ವಿ ಗ್ರೋ ಅನ್ನೋದಕ್ಕೂ ಬಹಳನೇ ಡಿಫ್ರೆನ್ಸ್ ಇದೆ. ಈ ಒಂದು ಟ್ರ್ಯಾಪ್ಗೆ ಸಿಕ್ಕಾಕೊಂಡು ಬಹಳನೇ ಕಷ್ಟ ಬಿದ್ದಿರ್ತಾರೆ ಇದರ ಫೌಂಡರ್ಸ್ಗಳು. ಸೊ ಆ್ಯಸ್ ಅನ್ ಎಂಟ್ರಪ್ರಿನರ್ ನಾವು ಈ ರೀತಿಯಾದ ಟ್ರ್ಯಾಪ್ಗಳಿಗೆ ಸಿಕ್ಕಾಕೊಳ್ಳದೇ ಇರೋದೇ ಭಾಳ ಒಳ್ಳೆಯದು ಅಂತ ಅನಿಸುತ್ತೆ. ಈಗ ಪೇಪರ್ ಬೋಟ್ ಅವರು ಫೇಸ್ ಮಾಡ್ತಿರೋ ಮೇಜರ್ ಥ್ರೆಟ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನನ್ನ ಪ್ರಕಾರ ಇಲ್ಲಿ 3 ಇಂಪಾರ್ಟೆಂಟ್ ಥ್ರೆಟ್ ಇದೆ. ಮೊದಲನೇದು ಗ್ಲೋಬಲ್ ಜೈಂಟ್ಸ್ ಕೋಕ್ ಹಾಗೂ ಪೆಪ್ಸಿ ಪೇಪರ್ ಬೋಟ್ ಅವರ ನಿಶ್ಗೆ ಎಂಟ್ರಿ ಕೊಡಲಿಕ್ಕೆ ಡಿಸೈಡ್ ಮಾಡಿದ್ರೆ ಪೇಪರ್ ಬೋಟ್ ಅವರು ಸಿಕ್ಕಾಪಟ್ಟೆ ಪ್ರಾಬ್ಲಮ್ನ ಮೇ ಬಿ ಫೇಸ್ ಮಾಡಬೇಕಾಗುತ್ತೆ. ಸೊ ಇದು ಇವರ ಮೊದಲನೇ ಥ್ರೆಟ್ ಆಗುತ್ತೆ. ಎರಡನೇ ಥ್ರೆಟ್ಟು, ಕನ್ಸ್ಯೂಮರ್ ಪ್ರಿಫರೆನ್ಸ್ ಚೇಂಜ್ ಆಗ್ತಾ ಇದೆ, ರ್ಯಾಪಿಡ್ಲಿ ಚೇಂಜ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಕನ್ಸ್ಯೂಮರ್ಗಳು ನೋ ಶುಗರ್ ಡ್ರಿಂಕ್ ಕಡೆಗೆ ಮೂವ್ ಆಗ್ತಾ ಇದ್ದಾರೆ, ಕನ್ಸ್ಯೂಮರ್ಗಳು ಒಂದು ಹೆಲ್ದಿ ಆಪ್ಷನ್ ಕಡೆಗೆ ಮೂವ್ ಆಗ್ತಾ ಇದ್ದಾರೆ, ಕನ್ಸ್ಯೂಮರ್ಗಳು ಒಂದು ಫಂಕ್ಷನಾಲಿಟಿ ಡ್ರಿವನ್ ಡ್ರಿಂಕ್ ಕಡೆಗೆ ಮೂವ್ ಆಗ್ತಾ ಇದ್ದಾರೆ. ಪೇಪರ್ ಬೋಟ್ ಅವರು ಅಂಟಿಲ್ ಆ್ಯಂಡ್ ಇಫ್ ದೇ ಡೋಂಟ್ ಇನೋವೇಟ್ ದೆಮ್ಸೆಲ್ಫ್ ಆ್ಯಂಡ್ ಕಮ್ ಅಪ್ ವಿತ್ ಅ ಪ್ರಾಡಕ್ಟ್, ಅವ್ರ ಸರ್ವೈವಲೇ ಒಂದು ದೊಡ್ಡ ಪ್ರಶ್ನೆ ಆಗ್ಬೋದು. ಸೊ ಇದು ಇವರ ಎರಡನೇ ಥ್ರೆಟ್ ಆಗುತ್ತೆ. ಮೂರನೇ ಥ್ರೆಟ್ಟು, ಪೇಪರ್ ಬೋಟ್ ಅವರು ತಮ್ಮ ಕೋರ್ ಪ್ರಾಮಿಸ್ ಆದ
ಡ್ರಿಂಕ್ ಆ್ಯಂಡ್ ಮೆಮೊರೀಸ್ಗೆ ಸ್ಟಿಕ್ ಆನ್ ಆಗ್ತಾರೋ ಇಲ್ವೋ ಗೊತ್ತಿಲ್ಲ. ಯಾಕೆ ಅಂತಂದರೆ ಈ ಒಂದು ಕ್ಯಾಟಗರಿಲಿ ಗ್ರೋತ್ ಬೇಕು ಅಂತಂದರೆ ಬೇರೆ ಬೇರೆ ಫ್ಲೇವರ್ಸ್ಗಳನ್ನ ಇವರು ಇಂಟ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಇನ್ಫ್ಯಾಕ್ಟ್ ಇವರು ಆಲ್ರೆಡಿ ಮಾಡ್ತಾ ಇದ್ದಾರೆ, ಅದನ್ನು ನಾವು ನೋಡ್ತೂ ಇದ್ದೀವಿ. ಸೊ ಈ ರೀತಿ ಮಾಡಿದಾಗ ಕಸ್ಟಮರ್ಸ್ಗಳು ಪೇಪರ್ ಬೋಟ್ ಜೊತೆಗೆ ಅಸೋಸಿಯೇಟ್ ಆಗಿ ಇರ್ತಾರೋ ಇರೋರೋ ಒಂದು ದೊಡ್ಡ ಕ್ವಶನ್ ಮಾರ್ಕ್. ಇದಕ್ಕೂ ಕೂಡ ನಾವು ಕಾಯ್ದು ನೋಡಬೇಕಾಗತ್ತೆ. ಸೊ ಈ ಒಂದು 3 ಥ್ರೆಟ್ಗಳು ಪೇಪರ್ ಬೋಟ್ ಫೇಸ್ ಮಾಡ್ತಾ ಇದೆ ಅಂತ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಈ ಒಂದು ಬಿಸ್ನೆಸ್ ಕೇಸ್ ಸ್ಟಡಿಯಿಂದ ನಮ್ಗಳಿಗೆ ಕಲೀಲಿಕ್ಕೆ ಏನು ಸಿಗುತ್ತೆ? ನನ್ನ ಪ್ರಕಾರ 5 ಇಂಪಾರ್ಟೆಂಟ್ ಪಾಯಿಂಟ್ ಇದೆ. 5ನೇದು ಭಾಳನೇ ಇಂಟ್ರೆಸ್ಟಿಂಗ್ ಆಗಿದೆ. ಮೊದಲನೇ ಲರ್ನಿಂಗು, ಒಂದು ಬಿಸ್ನೆಸ್ನ ಶುರು ಮಾಡಬೇಕು ಅಂತಂದರೆ ಒಂದು ಹೊಸ ಪ್ರಾಡಕ್ಟ್ನ ಇನ್ವೆಂಟ್ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ. ಪೇಪರ್ ಬೋಟ್ ಅವ್ರು ಮಾಡಿದ್ದೇನು, ಜನಗಳಿಗೆ ಆಲ್ರೆಡಿ ಒಂದು ಗೊತ್ತಿರೋ ಒಂದು ಪ್ರಾಡಕ್ಟ್ನ ಅವರು ಕನ್ವೀನಿಯೆಂಟಾಗಿ ಸಿಗಂಗೆ ಮಾಡಿದ್ರು. ಇದರಿಂದನೇ ಒಂದು ದೊಡ್ಡ ಬಿಸ್ನೆಸ್ನ ಬಿಲ್ಡ್ ಮಾಡಿದ್ದಾರೆ. ಇದು ಮೊದಲನೇ ಲರ್ನಿಂಗ್ ಆಗುತ್ತೆ. 2ನೇ ಇಂಪಾರ್ಟೆಂಟ್ ಲರ್ನಿಂಗು, ಬಿಸ್ನೆಸ್ಸಲ್ಲಿ ಬ್ರ್ಯಾಂಡಿಂಗ್ ಭಾಳನೇ ಇಂಪಾರ್ಟೆಂಟ್. ಆದರೆ ಅದಕ್ಕಿಂತ ಇಂಪಾರ್ಟೆಂಟ್ ಆಗೋದೇನಪ್ಪ ಅಂತಂದರೆ ಪ್ರಾಡಕ್ಟ್, ಅದರ ಡಿಸ್ಟ್ರಿಬ್ಯೂಷನ್ ಹಾಗೂ ಯೂನಿಟ್ ಆಫ್ ಎಕನಾಮಿಕ್ಸ್. ಈ 3 ಇಲ್ಲ ಅಂತಂದರೆ ನಾವು ಬ್ರ್ಯಾಂಡಿಂಗ್ ಮಾಡು ಕೂಡ ಬಿಸ್ನೆಸ್ಸಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಗಲ್ಲ. ಇದು 2ನೇ ಲರ್ನಿಂಗ್ ಆಗುತ್ತೆ. 3ನೇ ಲರ್ನಿಂಗ್, ಬಿಸ್ನೆಸ್ಸಲ್ಲಿ ಫಂಡ್ ರೇಸ್ ಮಾಡೋದು ಭಾಳನೇ ಇಂಪಾರ್ಟೆಂಟ್. ಆದರೆ ನಮಗೆ ಬೇಡದೇ ಇರಬೇಕಾದ್ರೆ ಫಂಡ್ ರೇಸ್ ಮಾಡಿದ್ರೆ ನಾವೊಂದು ಗ್ರೋತ್ ಟ್ರ್ಯಾಪ್ಗೆ ಸಿಕ್ಕಾಕೊತೀವಿ. ಅದರಿಂದ ನಮ್ಮ ಮೇನ್ ಬಿಸ್ನೆಸ್ ಪ್ರಿನ್ಸಿಪಲ್ಲೇ ಮುರಿದೋಗ್ಬಿಡ್ಬೋದು. ಸೊ ಇಲ್ಲಿ ನಾವು ಫಂಡ್ನ ರೇಸ್ ಮಾಡಬೇಕಾದ್ರೆ ಭಾಳನೇ ಹುಷಾರಾಗಿ ಫಂಡ್ ರೇಸ್ ಮಾಡಬೇಕಾಗುತ್ತೆ. ಇದು 3ನೇ ಲರ್ನಿಂಗ್ ಆಗುತ್ತೆ. 4ನೇ ಲರ್ನಿಂಗು, ಬಿಸ್ನೆಸ್ಸಲ್ಲಿ ಗ್ರೋತ್ಗೆ ಒಂದು ಸೀಕ್ವೆನ್ಸ್ ಇದೆ. ಅದನ್ನು ಅರ್ಥ ಮಾಡ್ಕೊಳ್ಳೋದು ಭಾಳನೇ ಇಂಪಾರ್ಟೆಂಟು. ಯಾವುದು ಈ ಸೀಕ್ವೆನ್ಸು? ಮೊದಲನೇದು ಒಳ್ಳೆ ಪ್ರಾಡಕ್ಟು, 2ನೇದು ಆ ಪ್ರಾಡಕ್ಟ್ನ ಕಸ್ಟಮರ್ ಇಷ್ಟಪಡೋದು, 3ನೇದು ಆ ಪ್ರಾಡಕ್ಟ್ ಎಲ್ಲ ಕಡೆನೂ ಅವೈಲೇಬಲ್ ಇರೋದು, 4ನೇದು ಆ ಪ್ರಾಡಕ್ಟ್ನ ಕಸ್ಟಮರ್ಸ್ಗಳು ರಿಪೀಟ್ ಪರ್ಚೇಸ್ ಮಾಡೋದು, 5ನೇದು ಆ ಪ್ರಾಡಕ್ಟಿಂದ ನಮಗೆ ಪ್ರಾಫಿಟ್ ಬರೋವಂಥದ್ದು. ಅದಾದಮೇಲೆ ಆ ಒಂದು ಪ್ರಾಡಕ್ಟ್ನ ಸ್ಕೇಲ್ ಮಾಡಬೇಕಾಗುತ್ತೆ, ಆ ಒಂದು ಬಿಸ್ನೆಸ್ನ ಸ್ಕೇಲ್ ಮಾಡಬೇಕಾಗುತ್ತೆ. ಇದು ಒಂದು ಗ್ರೋತ್ ಸೀಕ್ವೆನ್ಸ್ ಅಂತಲೇ ನಾವು ಹೇಳ್ತೀವಿ. ಇದನ್ನು ನಮ್ಮ ಬಿಸ್ನೆಸ್ಸಲ್ಲಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಬಿಸ್ನೆಸ್ಸಲ್ಲಿ ಗೆಲ್ಲ ಚಾನ್ಸಸ್ ಜಾಸ್ತಿ ಆಗ್ಬೋದು. ಇದು 4ನೇ ಲರ್ನಿಂಗ್ ಆಗುತ್ತೆ. 5ನೇ ಇಂಪಾರ್ಟೆಂಟ್ ಲರ್ನಿಂಗು, ಸ್ಟ್ರಾಂಗೆಸ್ಟ್ ಬ್ರ್ಯಾಂಡ್ಗಳು ಅವರ ಪ್ರಾಡಕ್ಟ್ನ ಸೆಲ್ ಮಾಡಲಿಕ್ಕೆ ಪ್ರಯತ್ನ ಪಡಲ್ಲ. ಇನ್ಸ್ಟೆಡ್ ದೇ ಟ್ರೈ ಟು ಸೆಲ್ ಐಡೆಂಟಿಟಿ. ಇದರ ಅರ್ಥ ಏನು? ಆ್ಯಪಲ್ ಅವರು ಸೆಲ್ ಮಾಡ್ತಾ ಇರೋದು ಕ್ರಿಯೇಟಿವಿಟಿ, ನೈಕಿ ಅವರು ಸೆಲ್ ಮಾಡ್ತಾ ಇರೋದು ಆ್ಯಂಬಿಷನ್ನ, ರಾಯಲ್ ಎನ್ಫೀಲ್ಡ್ ಅವರು ಸೆಲ್ ಮಾಡ್ತಾ ಇರೋದು ಫ್ರೀಡಮ್ನ, ಪೇಪರ್ ಬೋಟ್ ಅವರು ಸೆಲ್ ಮಾಡಿದ್ದು ಚೈಲ್ಡ್ಹುಡ್ನ. ಸೊ ನಮಗೆ ನಮ್ಮ ಬಿಸ್ನೆಸ್ಸಲ್ಲಿ ನಾವು ಪ್ರಾಡಕ್ಟ್ನ ಮಾರ್ತಾ ಇದ್ದೀವೋ ಅಥವಾ ಒಂದು ಐಡೆಂಟಿಟಿನ ಕ್ರಿಯೇಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವೋ ಅನ್ನೋದನ್ನು ತಿಳ್ಕೊಳ್ಳೋದು ಭಾಳನೇ ಇಂಪಾರ್ಟೆಂಟ್ ಆಗುತ್ತೆ ಆ ಒಂದು ಬಿಸ್ನೆಸ್ಸಲ್ಲಿ ಗೆಲ್ಲಲಿಕ್ಕೆ. ಸೊ ಈ ಒಂದು 5 ಇಂಪಾರ್ಟೆಂಟ್ ಲರ್ನಿಂಗ್ಸ್ನ ಈ ಒಂದು ಬಿಸ್ನೆಸ್ ಕೇಸ್ ಸ್ಟಡಿಲಿ ನಾವು ಕಲಿಬೋದು. ಈಗ ಒಂದು ಕೊನೆಯ ಪ್ರಶ್ನೆ ಉಳ್ಕೊಂತು. ಏನಪ್ಪ ಅದು ಅಂತಂದರೆ, ಪೇಪರ್ ಬೋಟ್ ಒಂದು ಸಕ್ಸಸ್ಫುಲ್ ಕಂಪ್ನಿನ ಅಥವಾ ಒಂದು ಸಕ್ಸಸ್ಫುಲ್ ಬ್ರ್ಯಾಂಡಾ? ನನ್ನ ಪ್ರಕಾರ ಎಸ್, ಅವರು ಒಂದು ಸಕ್ಸಸ್ಫುಲ್ ಕಂಪ್ನಿ, ಅವರು ಒಂದು ಸಕ್ಸಸ್ಫುಲ್ ಬ್ರ್ಯಾಂಡ್ ಅಂತಲೇ. ನಾಟ್ ಜಸ್ಟ್ ಬಿಕಾಸ್ ಅವರುಗಳು ಪ್ರಾಫಿಟಬಲ್ ಕಂಪ್ನಿ ಆಗಿಬಿಟ್ಟಿದ್ದಾರೆ, ಅಥವಾ ಅವರು ಸಾವಿರಾರು ಕೋಟಿ ಫಂಡ್ನ ರೇಸ್ ಮಾಡಿಬಿಟ್ಟಿದ್ದಾರೆ, ಅಥವಾ ಅವರೊಂದು ಬ್ಯೂಟಿಫುಲ್ ಬ್ರ್ಯಾಂಡ್ನ ಬಿಲ್ಡ್ ಮಾಡಿದ್ದಾರೆ ಅಂತ. ಅವರುಗಳು ಮಾಡಿದ್ದೇನಪ್ಪ ಅಂತಂದರೆ ಈ ಒಂದು ಸ್ಟಾರ್ಟಪ್ ಈಕೋಸಿಸ್ಟಮಲ್ಲಿ ಅವರು ಪ್ರೂವ್ ಮಾಡಿದ್ರು, ನೀವು ಸ್ಟಾರ್ಟಪ್ಪಲ್ಲಿ ಗೆಲ್ಲಬೇಕು ಅಂತಂದರೆ ಟೆಕ್ನಾಲಜಿನೇ ಇರಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಒಂದು ಚೀಪ್ ಪ್ರಾಡಕ್ಟ್ನ ಇಟ್ಕೊಂಡೇ ನೀವು ಗೆಲ್ಲಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅನ್ನೋದು. ಇದರಿಂದ ನಾನು ಇವ್ರನ್ನ ಒಂದು ಸಕ್ಸಸ್ಫುಲ್ ಕಂಪ್ನಿ ಅಂತ ಹೇಳ್ತೀನಿ. ಆದರೆ ಇಲ್ಲಿವರೆಗೂ ನಡೆದಿರೋದು ಬರೀ ಅರ್ಧ ಕತೆ ಮಾತ್ರ. ಯಾಕೆ ಅಂತಂದರೆ ಇವ್ರುಗಳು ಪ್ರಾಫಿಟಬಲ್ ಆಗೋಗಿರೋದ್ರಿಂದ ಈಗ ಬೇರೆಯೇ ಚಾಲೆಂಜಸ್ಗಳು ಇವ್ರಿಗೆ ಎದುರಾಗುತ್ತೆ. ಬೀಟ್ ಫ್ರಮ್ ಕಾಂಪಿಟೇಷನ್, ಬೀಟ್ ಫ್ರಮ್ ಕಸ್ಟಮರ್ಸ್, ಬೀಟ್ ಫ್ರಮ್ ಪ್ರಾಡಕ್ಟ್ ಇನೋವೇಷನ್. ಇದನ್ನೆಲ್ಲ ಎದುರಿಸಿ ಇವರು ಪ್ರಾಫಿಟಬಲ್ ಆಗಿ ಉಳ್ಕೊತಾರ, ಕಾದು ನೋಡಬೇಕಾಗುತ್ತೆ. ಇದಕ್ಕೆಲ್ಲ ಉತ್ತರ ಇರೋದು ಟೈಮ್ನ ಹತ್ರ. ಲೆಟ್ಸ್ ವೆಯ್ಟ್ ಆ್ಯಂಡ್ ವಾಚ್. ಈ ಒಂದು ಕೇಸ್ ಸ್ಟಡಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ. ನಿಮ್ಮ ಫೀಡ್ಬ್ಯಾಕ್ನ ಕಮೆಂಟಲ್ಲಿ ತಿಳಿಸಿ. ಬೀಟ್ ಪಾಸಿಟಿವ್, ಬೀಟ್ ನೆಗೆಟಿವ್. ನಿಮ್ಮ ಫೀಡ್ಬ್ಯಾಕ್ ನನಗೆ ಭಾಳನೇ ಇಂಪಾರ್ಟೆಂಟ್ ನನ್ನ ಮುಂದಿನ ಕೇಸ್ ಸ್ಟಡಿನ ಬಿಲ್ಡ್ ಮಾಡಲಿಕ್ಕೆ. ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಟ್ಟಿಗೆ, ನಿಮ್ಮ ಫ್ಯಾಮಿಲಿಯ ಒಟ್ಟಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.